ಆಪ್ಕಿ ಅದಾಲತ್ನಲ್ಲಿ ಉದ್ಯಮಿ ವಿಜಯ್ ಮಲ್ಯ ಮೇಲಿರುವ ಆರೋಪ. ಇವರು ಬಿಸ್ನೆಸ್ಗಾಗಿ ರಾಜಕೀಯದಿಂದ ಲಾಭ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ವಿಜಯ್ ಸಾಬ್, ಈ ಮಾತು ನಿಜನಾ? ನೀವು ಪಾಲಿಟಿಕ್ಸ್ಗೆ ಈ ಕಾರಣಕ್ಕೆ ಬಂದಿದ್ದೀರಾ? ಯಾಕಂದ್ರೆ ನೀವು ಬಹಳ ತೊಂದರೆಗೊಳಪಡ್ತಾ ಇದ್ರಿ ಗವರ್ನಮೆಂಟಿಂದ, ಸರ್ಕಾರದಿಂದ, ಪೊಲಿಟಿಷಿಯನ್ಗಳಿಂದ. ನೀವು ಯೋಚನೆ ಮಾಡಿದ್ರ ಖುದ್ದು ನಾನೇ ಪೊಲಿಟಿಷಿಯನ್ ಆಗೋಣ ಅಂತ? ರಾಜ್ಯಸಭೆಯ ಮೆಂಬರ್ ಆಗಿದ್ರೂ ಕೂಡ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ನಾನ್ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ರಾಜ್ಯಸಭೆಯ ಮೆಂಬರ್ ಆಗೋದಕ್ಕೆ ಎಷ್ಟು ಹಣ ಕೊಟ್ರಿ ನೀವು? ಅದಕ್ಕಾಗಿ ನಾನು ಬಿಜೆಪಿಯ ಅಫಿಷಿಯಲ್ ಕ್ಯಾಂಡಿಡೇಟ್ನ ಸೋಲ್ಸಿ ನಾನು ಚುನಾಯಿತನಾಗ್ ಬಂದೆ. ಅದಕ್ಕಾಗಿ ಬಿಜೆಪಿ ನನ್ನ ಮೇಲೆ ಕರ್ನಾಟಕ ಹೈಕೋರ್ಟಲ್ಲಿ ಕೇಸ್ ಕೂಡ ಹಾಕಿದ್ದಾರೆ, ನಾನು NRI ಅಂತ. ಮತ್ತು ಈ ಕಾರಣದಿಂದ ಐ ವಾಸ್ ಇನ್ಎಲಿಜಿಬಲ್. ಬಟ್ ಐ ವನ್ ದಟ್ ಕೇಸ್ ಆಸ್ ವೆಲ್. ಮತ್ತೆ ನಾನು ಆ ನ್ಯಾಯಾಲಯದಲ್ಲೂ ಕೂಡ ನಿರ್ದೋಷಿಯಾಗಿ ಹೊರಗ್ಬಂದೆ. ನೀವೀಗ ಮತ್ತೆ ಕೇಳ್ತೀರಾ ಅದ್ರ ಬೆಲೆ ಏನಿತ್ತು ಅಂತ, ಅಲ್ವಾ? ಅದ್ರ ಬೆಲೆ ಏನು ಅಂದ್ರೆ ನನ್ನ ಲಾಯರ್ ಸರಿಯಾಗಿದ್ರು. ನೀವು ಒಬ್ರೇ ಯಾವ ರೀತಿ ವ್ಯಕ್ತಿ ಅಂತಂದ್ರೆ, ನೋಡಿ, 2003ರಲ್ಲಿ ಜನತಾ ಪಾರ್ಟಿ ಜಾಯ್ನ್ ಆದ್ರಿ. ಮತ್ತೆ ಜಾಯ್ನ್ ಆಗ್ತಿದ್ದಾಗ್ಲೇ ಆ ಪಾರ್ಟಿಯ ವರ್ಕಿಂಗ್ ಪ್ರೆಸಿಡೆಂಟ್ ಆಗ್ಬಿಟ್ರಿ. ಆ ಪಾರ್ಟಿನಲ್ಲಿ ನೀವ್ ಯಾವತ್ತೂ ವರ್ಕರ್ ಆಗಿರ್ಲಿಲ್ಲ, ಸೀದಾ ವರ್ಕಿಂಗ್ ಪ್ರೆಸಿಡೆಂಟ್. ನಾನಂತೂ ಹೆಗ್ಡೆ ಸರ್ ಅವರ ಶಿಷ್ಯ ಆಗಿದ್ದೆ. ಮತ್ತು ಅವರು ಹೇಳಿದ್ರಿಂದ ನಾನು ಮೊದಲು JDUನಲ್ಲಿ ಶಾಮೀಲಾದೆ. ಮತ್ತೆ ನಾನು JDUನಲ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಮತ್ತೆ JDU ಇಂದ ನಾನು ಜನತಾ ಪಾರ್ಟಿಗೆ ಹೋದೆ, ಹೆಗ್ಡೆ ಸರ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ. ಮತ್ತೆ ಹೆಗ್ಡೆ ಸರ್ ಅವರ ಆಸೆ ಏನಿತ್ತು ಅಂದ್ರೆ, ಜನತಾ ಪಾರ್ಟಿಯ ಸಿಂಬಲ್ನ ಮೂಲಕ ಕರ್ನಾಟಕದಲ್ಲಿ ಚುನಾವಣೆ ಸ್ಪರ್ಧಿಸಬೇಕು. ಜನರಿಗೆ ಇದನ್ನ ಹೇಳಿ ಏನಂದ್ರೆ, ನಿಮ್ಮ ಪಾರ್ಟಿ 148 ಸೀಟ್ಗಳಿಗೆ ಸ್ಪರ್ಧೆ ಮಾಡಿತ್ತು, ಆದ್ರೆ ಸಂಪೂರ್ಣವಾಗಿ ಎಲ್ಲ ಸೋತಿದ್ರಿ. ಹಾ, ಹೌದು, ಸೋತ್ವಿ. ಹೌದು, ಒಂದು ಸೀಟಾದ್ರೂ ಗೆದ್ದಿದ್ರೆ. ಹೌದು, 1000 ವೋಟ್ಗಳಿಂದ, 1000 ವೋಟ್ಸ್, ಲೆಸ್ ದ್ಯಾನ್ 1000 ವೋಟ್ಸ್ಗಳಿಂದ 20 ಕ್ಯಾಂಡಿಡೇಟ್ ಸೋತ್ರು. ಮತ್ತೆ ಯಾವಾಗ 50ರಿಂದ 60 ಸಾವಿರ ವೋಟ್ಸ್ ಬಿದ್ದಿದೆ ಅಂದ್ರೆ 1000 ವೋಟ್ಸ್ ಏನು ಅನ್ಸೋದಿಲ್ಲ. ಬಟ್ ಮೋರ್ ಇಂಪಾರ್ಟೆಂಟ್ಲಿ, ನೀವಿದನ್ನ ಗಮನಿಸಿ, ಜನತಾ ಪಾರ್ಟಿ ಕರ್ನಾಟಕದ ಸಂಪೂರ್ಣ 4% ವೋಟ್ ಪೋಲ್ ಮಾಡಿದೆ. ಇದ್ರ ಬಗ್ಗೆ ನಾನ್ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ದಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ದ ಎಫರ್ಟ್ ದಟ್ ವೆಂಟ್ ಇನ್. ಮತ್ತೆ ಆಂಧ್ರ ಪ್ರದೇಶ್ ಎಲ್ಲಿ ಕಾಂಗ್ರೆಸ್ನ ಸ್ವೀಪ್ ಇತ್ತೋ 2 ಸೀಟ್ ತಗೊಂಡ್ ಬಂದ್ವಿ ಅಲ್ಲಿಂದ. ವಿಜಯ್ ಸಾಬ್, ನಾವು ಪೊಲಿಟಿಕಲ್ ಹಿಸ್ಟ್ರಿನಲ್ಲಿ, ನೈಬರ್ಹುಡ್ನ ಪೊಲಿಟಿಕಲ್ ಹಿಸ್ಟ್ರಿ ಏನಿದೆಯಲ್ಲ, ಏಷ್ಯಾದ ಪೊಲಿಟಿಕಲ್ ಹಿಸ್ಟ್ರಿನಲ್ಲಿ ಇಬ್ರನ್ನ ಮಾತ್ರ ಆ ರೀತಿ ನೋಡೋದಕ್ಕೆ ಸಾಧ್ಯ. ಅವರು ಪಾರ್ಟಿ ಸ್ಥಾಪನೆ ಮಾಡಿ ಚುನಾವಣೆ ಸ್ಪರ್ಧಿಸಿ 1 ಸೀಟನ್ನು ಗೆದ್ದಿಲ್ಲ. ಒಬ್ರು ವಿಜಯ್ ಮಲ್ಯ, ಇನ್ನೊಬ್ರು ಇಮ್ರಾನ್ ಖಾನ್. ನನಗ್ ಖುಷಿ ಆಗ್ತಿದೆ ನೀವು ನನ್ನ ಇಮ್ರಾನ್ ಖಾನ್ ಅವ್ರ ಜೊತೆ ಕಂಪೇರ್ ಮಾಡ್ತಾ ಇರೋದು. ಅವರು ಕೂಡ ಸೆಲೆಬ್ರಿಟಿ, ನೀವ್ ಹೇಳ್ತಿರೋ ಹಾಗೆ. ಅವರ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಮೀಡಿಯಾದಲ್ಲಿ ಬರೀತಾರೆ ಅಲ್ವಾ? ಹಾಗಿದ್ಮೇಲೆ ಈ ಮಾತು ಇದರ ಅರ್ಥ ಏನಂದ್ರೆ, ಈ ರೀತಿ ಲೈಫ್ ಸ್ಟೈಲ್ ಇರೋ ವ್ಯಕ್ತಿಗಳಿಗೆ ಜನರು ವೋಟ್ ಕೊಡಲ್ಲ ಅಂತ. ಹಾ, ಈ ಮಾತು ಕೂಡ ಸರಿನೇ. ಆದ್ರೆ ನಾನು ಮತ್ತೆ ಜನತಾ ಪಾರ್ಟಿಗೆ ಅಲ್ವಾ ಜಾಯ್ನ್ ಆಗಿದ್ದು. ಈ ಮಾತು ಸತ್ಯನಾ? ಏನಂದ್ರೆ, ವೋಟ್ ಪಡೆಯೋದಕ್ಕೆ ನೀವು ಟಿಪ್ಪು ಸುಲ್ತಾನ್ನ ಕತ್ತಿಯನ್ನ ಖರೀದಿ ಮಾಡಿ 1.5 ಕೋಟಿ ಖರ್ಚು ಮಾಡಿದ್ರಂತೆ. ನಾನ್ ಟಿಪ್ಪು ಸುಲ್ತಾನ್ ಕತ್ತಿನ ಖರೀದಿ ಮಾಡದೆ 1.5 ಕೋಟಿ ರೂಪಾಯಿಗೆ, ಅದು ಚುನಾವಣೆಗಲ್ಲ. ಆಮೇಲೆ ಅದ್ರ ನಂತರ ನಾನು ಸುಮಾರು ನನ್ನ ದುಡ್ಡಿಂದ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಟಿಪ್ಪು ಸುಲ್ತಾನ್ನ ಮತ್ತಷ್ಟು ವಾರ್ ಮೆಮೋರಿಯಲ್ಸ್ ತಗೊಂಡೆ ನಾನು ಲಂಡನ್ನಲ್ಲಿ. ಈ ಎಲ್ಲವೂ ನನ್ ಬಳಿ ಇದೆ, ನಾನು ಹೊರಗಿಟ್ಟಿದ್ದೀನಿ. ನನ್ನ ಆಸೆ ಏನಂದ್ರೆ, ಟಿಪ್ಪು ಸುಲ್ತಾನ್ನ ಮ್ಯೂಸಿಯಂ ಮಾಡಬೇಕು ಬೆಂಗಳೂರಿನಲ್ಲಿ. ಮತ್ತೆ ಸರ್ಕಾರದಿಂದ ಯಾವಾಗ ನನಗೆಲ್ಲ ಪರ್ಮಿಷನ್ ಸಿಗುತ್ತೋ ಆಗ ಎಲ್ಲವನ್ನ ನಾನು ಇಂಡಿಯಾಗೆ ತರ್ತೀನಿ. ಯಾಕೆಂದ್ರೆ ಆ ಕತ್ತಿಯ ಬಗ್ಗೆ ಎಷ್ಟು ಕಾಂಟ್ರವರ್ಸಿ ಆಗಿದೆ ಅಂದ್ರೆ, ಮತ್ತೆ ಕಸ್ಟಮ್ಸ್ನವರು ನಮಗೆಷ್ಟು ತೊಂದರೆ ಕೊಟ್ಟಿದ್ದಾರೆ. 7 ತಿಂಗಳ ಹಿಂದೆ ನೀವು ಆ ಕತ್ತಿಯನ್ನ ಖರೀದಿ ಮಾಡಿದ್ರೆ ಅದನ್ನ ಯಾರಿಗೂ ಹೇಳಿರ್ಲಿಲ್ಲ. ಯಾವಾಗ ಲೋಕಸಭೆಯ ಎಲೆಕ್ಷನ್ ಬಂತು ಆ ಸಮಯದಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಿದ್ರಿ. ಇಲ್ಲ, ಖಂಡಿತ ಇಲ್ಲ, ಇದು ಸುಳ್ಳು. ಮತ್ತೆ ಎಲೆಕ್ಷನ್ಗೋಸ್ಕರ ಆಗಿದ್ರೆ ನಾನು ಇನ್ನಷ್ಟು ದುಡ್ಡು ಖರ್ಚು ಮಾಡಿ ಟಿಪ್ಪು ಸುಲ್ತಾನ್ನ ಮತ್ತಷ್ಟು ವಾರ್ ಮೆಮೋರಿಯಲ್ ಯಾಕೆ ತಗೋಬೇಕಿತ್ತು? ಮತ್ತೆ ಈಗ ನಮ್ಮ ಬಳಿ ಎಷ್ಟು ಸಾಮಗ್ರಿಗಳಿದಾವೆ ಟಿಪ್ಪು ಸುಲ್ತಾನ್ದು, ಆಫ್ ಗ್ರೇಟ್ ಹಿಸ್ಟಾರಿಕಲ್ ವ್ಯಾಲ್ಯೂ, ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿದ್ರೆ ಒಂದೊಳ್ಳೆ ಮ್ಯೂಸಿಯಂ, ಹಿಸ್ಟಾರಿಕ್ ಮ್ಯೂಸಿಯಂ ಆಗತ್ತೆ. ಆದ್ರೆ ನೀವು ಹೋಗಿ ವೋಟ್ ಕೇಳ್ಬೋದು, ನೋಡಿ ನಾನು ಟಿಪ್ಪು ಸುಲ್ತಾನ್ನ ಎಲ್ಲ ವಸ್ತುಗಳನ್ನ ತಗೊಂಡ್ ಬಂದಿದ್ದೀನಿ, ನಾನು ವೋಟ್ ಕೊಡಿ ಅಂತ. ನಾನು ಕೇವಲ ಟಿಪ್ಪು ಸುಲ್ತಾನ್ನ ಕತ್ತಿ ಮತ್ತು ವಾರ್ ಮೆಮೋರಿಯಲ್ಸ್ನ ತೋರಿಸಿ ವೋಟ್ ಅಂತೂ ಕೇಳೋದಿಲ್ಲ. ನಾನು ಹೇಳೋದೇನಂದ್ರೆ, ಆಪ್ಕಿ ಅದಾಲತ್ ಪ್ರೋಗ್ರಾಮ್ನ ನೋಡಿ ನೀವು ನನಗೆ ವೋಟ್ ಮಾಡಿ ಅಂತ. ಆದ್ರೆ ನೋಡಿ, ನೀವು ಮೊದಲನೇ ಪೊಲಿಟಿಷಿಯನ್ ಜನರನ್ನ ಎನ್ಕರೇಜ್ ಮಾಡ್ತೀರಾ ಕುಡಿಯೋದಕ್ಕೆ. ಬಿಕಾಸ್ ಐ ಆಮ್ ನಾಟ್ ಎ ಹಿಪೋಕ್ರೆಟ್. ನಾನು ಇದನ್ನ ಮಾಡೋದಿಲ್ಲ. ಏನಂದ್ರೆ, ನಮ್ಮ ಮನೆಯ ಒಳಗಡೆ ವಿಸ್ಕಿ ಮತ್ತೆ ಜನರ ಮುಂದೆ ಪೈನಾಪಲ್ ಜ್ಯೂಸ್ ಕುಡಿಯೋಂಥ ವ್ಯಕ್ತಿ ಅಲ್ಲ ನಾನು. ಮತ್ತೆ
ನಾನು ಹೇಳೋದು ಏನಂದ್ರೆ ನಮ್ಮ ಮದ್ಯಪಾನದ ಇಂಡಸ್ಟ್ರಿಯಿಂದ 25,000 ಕೋಟಿ ರೂಪಾಯಿ ಪ್ರತಿ ವರ್ಷ ಸ್ಟೇಟ್ ಗವರ್ಮೆಂಟ್ಗೆ ಟ್ಯಾಕ್ಸ್ ರೂಪದಲ್ಲಿ ಕೊಡ್ತೀವಿ. ಮತ್ತೆ ಸ್ಟೇಟ್ ಗವರ್ಮೆಂಟ್ಸ್ಗೆ ನಾವು ಕೇಳಬೇಕು ಏನಂದ್ರೆ ಈ ದುಡ್ಡು ತಗೊಂಡು ಬಡವರಿಗೆ ನೀವೇನ್ ಮಾಡ್ತಿದ್ದೀರಾ ಅಂತ. ನಿಮ್ಮ ಪಾರ್ಟಿಯ ಸ್ಲೋಗನ್ ಏನಿರ್ಬೇಕು ಅಂತಂದ್ರೆ ಕುಡೀರಿ ಹಾಗೂ ಬದುಕಿ. ನನ್ನ ಸ್ಲೋಗನ್ ಅದು ಕುಡೀರಿ ಹಾಗೂ ಬದುಕಿ. ನನ್ನ ಸ್ಲೋಗನ್ ಅದು ಕುಡೀರಿ ಹಾಗೂ ಬದುಕಿ ಅನ್ನೋದು. ಮತ್ತೆ ನೀವು ಪಾರ್ಟಿಗೆ ಸ್ಲೋಗನ್ ಮಾಡೋದಕ್ಕೆ ಹೇಳ್ತಾ ಇದ್ದೀರಾ, ಸ್ವಲ್ಪ ಆದ್ರೂ ನನ್ನ ಬಳಿ ಇರ್ಲಿ ಬಿಡಿ. ಅಂದ್ರೆ ಲಿಕ್ಕರ್ ಸರ್ವ್ ಮಾಡಿ ದೇಶ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು, ಖಂಡಿತ. ಈ ಕಾರಣಕ್ಕೆ ನಮ್ಮ ಎಪಿಕ್ಸ್ ಏನಿದಾವೆ, ರಿಲಿಜಿಯಸ್ ಎಪಿಕ್ಸ್ ಕೂಡ ಇದೆ. ನೂರಾರು ಸಾವಿರಾರು ವರ್ಷಗಳ ಪುರಾತನವಾದ್ದು ಹಿಸ್ಟ್ರಿ ನೀವು ನೋಡಿದ್ರೆ ಅಲ್ಲಿ ಬರ್ದಿದ್ದಾರೆ ಸೋಮರಸ. ಇದು ನಾನ್ ಆಲ್ಕೋಹಾಲಿಕ್ ಏನಲ್ಲ. ಸೋಮರಸ ವಾಸ್ ಆಲ್ಕೋಹಾಲ್. ಇಟ್ ಈಸ್ ಪಾರ್ಟ್ ಆಫ್ ಇಂಡಿಯಾಸ್ ಕಲ್ಚರಲ್ ಹೆರಿಟೇಜ್ ಅಂಡ್ ಟ್ರೆಡಿಷನ್.